ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಯ ಸಜಿಪ ಮುನ್ನೂರು ಯೋಜನೆಯ ಕಾಮಗಾರಿಯನ್ನ ಮಾಜಿ ಸಚಿವ ಬಿ ರಮಾನಾಥರಯ್ಯವರು ವೀಕ್ಷಿಸಿದರು. ಬಂಟ್ವಾಳ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಯು ಸಜಿಪ ಮುನ್ನೂರು, ಸಜಿಪ ಮೂಡ, ಮಂಚಿ, ವೀರಕಂಬ, ಬಳಂತೂರು ಗ್ರಾಮಗಳು ಬಿಟ್ಟು ಹೋಗಿತ್ತು. ಈ 5 ಗ್ರಾಮಗಳಿಗೂ ನೀರೊದಗಿಸುವ ಮಹತ್ವಾಕಾಂಕ್ಷೆಯ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಯಡಿ ಉಳ್ಳಾಲ ಯೋಜನೆಗೆ ರೂಪಿಸಿದ ಟ್ರೀಟ್ಮೆಂಟ್ ಪ್ಲಾಂಟ್ ಮೂಲಕ ನೀರನ್ನು ಪೂರೈಕೆ ಮಾಡುವಂತೆ ಮಾಜಿ ಸಚಿವ ಬಿ ರಮಾನಾಥರಯ್ಯವರ ವಿಶೇಷ ಶಿಫಾರಸು ಮಾಡಿದ ಹಿನ್ನೆಲೆಯಲ್ಲಿ ಈ ಯೋಜನೆ ಕಾರ್ಯಗತಗೊಂಡು ಕಾಮಗಾರಿ ಪೂರ್ಣಗೊಂಡಿದೆ. ಈ ಮೂಲಕ ಬಂಟ್ವಾಳ ವಿಧಾನಸಭಾ ಕ್ಷೇತ್ರದ ಎಲ್ಲ ಗ್ರಾಮಗಳಿಗೂ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಯಡಿ ಟ್ರೀಟ್ಮೆಂಟ್ ಪ್ಲಾಂಟ್ ಮೂಲಕ ಶುದ್ಧೀಕರಿಸಿದ ಕುಡಿಯುವ ನೀರು ತಲುಪುವಂತಾಗಿದೆ. ನದಿ ನೀರನ್ನು ಮೂಲವಾಗಿರಿಸಿಕೊಂಡು ಬಂಟ್ವಾಳ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಎಲ್ಲ ಗ್ರಾಮದ ಜನರಿಗೆ ಶಾಶ್ವತವಾಗಿ ನೀರೊದಗಿಸುವ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ರಮಾನಾಥರಯ್ಯವರ ಕನಸಿನ ಯೋಜನೆಯಾಗಿತ್ತು. ಆದರೆ ಕಾರಣಾಂತರಗಳಿಗೆ 5 ಗ್ರಾಮಗಳಿಗೆ ಈ ಯೋಜನೆಯ ಸೌಲಭ್ಯದಿಂದ ವಂಚಿತವಾಗಿ ಉಳಿಯಿತು. ಈ ಗ್ರಾಮಗಳಿಗೂ ನೀರೊದಗಿಸುವ ನಿಟ್ಟಿನಲ್ಲಿ ಮಾಜಿ ಸಚಿವ ಬಿ ರಮಾನಾಥರಯ್ಯವರ ಶಿಫಾರಸು, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಚಂದ್ರಪ್ರಕಾಶ್ ಶೆಟ್ಟಿ ಹಾಗೂ ಸಜಿಪ ಮುನ್ನೂರು ಗ್ರಾಮ ಮಾಜಿ ಅಧ್ಯಕ್ಷ ಯೂಸುಫ್ ಕರಂದಾಡಿ ಅವರ ಪ್ರಯತ್ನದ ಫಲವಾಗಿ ಗ್ರಾಮೀಣ ನೀರು ಸರಬರಾಜು ಮಂಡಳಿಯ ಮೂಲಕ ಈ ಯೋಜನೆ ಅನುಷ್ಠಾನಗೊಂಡಿತ್ತು. 5 ಗ್ರಾಮಗಳಿಗೂ ನೀರೊದಗಿಸುವಂತೆ ಮನವಿ ಮಾಡಿದ ಹಿನ್ನೆಲೆಯಲ್ಲಿ ಈ ಯೋಜನೆ ಯಶಸ್ವಿಯಾಗಿ ಕಾರ್ಯಗತಗೊಂಡಿದೆ ಎಂದು ಮಾಜಿ ಸಚಿವ ರಮಾನಾಥರಯ್ಯವರು ಹೇಳಿದರು. ಈ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಗೆ ನಮ್ಮಲ್ಲಿ ಸುಮಾರು ಯೋಜನೆಗಳು ಆಗಿವೆ, 5 ಯೋಜನೆಗಳು. ಆದರೆ ಪ್ರಾರಂಭದಲ್ಲಿ ನಾವು ಸ್ವಲ್ಪ 300ನಲ್ಲಿ ಒಂದು ಯೋಜನೆ ಪ್ರಾರಂಭ ಮಾಡಿದ್ವಿ. ಅದು ಮತ್ತೆ ಮುಂದಕ್ಕೆ ಅದು ಬೇರೆ ವಿಲೇಜ್ಗಳು ಸೇರಿ ಅದು ಇಲ್ಲ, ಇದು ಸುಳ್ಳು ಹೇಳ್ತಾರೆ ರಮಾನಾಥರಯ್ಯಗಳೆಂದು ಹೇಳುವಂಥ ಮಾತನ್ನು ಹೇಳಿದ್ರು ಒಂದು ಸಾರಿ. ನಾನು ಮಾಡಿದ್ದನ್ನು ಹೇಳಿದ್ದನ್ನು ಮಾಡ್ತೇನೆ. ನಾವು ಸುಳ್ಳು ಹೇಳುವುದಿಲ್ಲ. ಇದು ಸತ್ಯ, ಈಗ ಸತ್ಯವಾಗಿ ಬಂದಿದೆ. ಇದು ಕಾರ್ಯಕ್ರಮ ಇಲ್ಲಿ ಅನುಷ್ಠಾನ ಆಗಿದೆ. ಇದು 5 ಗ್ರಾಮಗಳಿಗೆ ಬಾಕಿ. ಮಂಚಿ, ಸಜಿಪ ಮುನ್ನೂರು, ಸಜಿಪ ಮೂಡ, ಬೋಳಂತೂರು, ವೀರಕಂಬ, ಈ 5 ಗ್ರಾಮಗಳು ಬಾಕಿ ಇತ್ತು. ಅದೇ ರೀತಿಯಲ್ಲಿ ರಾಜ್ಯ ಇನ್ನೊಂದು ನೋಡಿ, ಪ್ರಕಾಶ್ ಶೆಟ್ಟಿ ಅದೇ ಇನ್ನೊಂದು ಕೆಲವು ಗ್ರಾಮಗಳಿದೆ. ಅದಕ್ಕೆ ಉಳಾಯಬೆಟ್ಟು ಸ್ಕೀಮ್ ಅಂತ ನಾನು MLA ಆಗಿದ್ದೆ. ಉಳಾಯಬೆಟ್ಟಿ ಕೂಡ ಆ ಸ್ಕೀಮ್ನಲ್ಲಿ ಸೇರಿಕೊಂಡು ಸ್ವಲ್ಪ ನಿಧಾನ ಆಯಿತು. ಅಲ್ಲಿ ಕೂಡ ಅಮುಂಜೆ, ಕರಿಯಂಗಲ, ಬೆಡಗಬೆಳ್ಳೂರು, ತೆಂಕಬೆಳ್ಳೂರು, ಈ 4 ಗ್ರಾಮ ಅಲ್ಲಿ ಕೂಡ ಉಳಿಯಿತು. ಈಗ ಆದ ಕೆಲಸ ಕೂಡ ಆಗ್ತಾ ಇದೆ, ಆಗಿದೆ, ಟ್ಯಾಂಕಿ ಕೂಡ ಆಗಿದೆ. ಈಗ ಅದು ಕೆಲಸ ಭರ್ಜರಿ ಆಗುತ್ತೆ. ಇದೆಲ್ಲ ಆದಾಗ ನನ್ನ ಬಂಟ್ವಾಳ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲ ಗ್ರಾಮಗಳಿಗೆ, ಎಲ್ಲ ಪಂಚಾಯತ್ಗಳಿಗೆ ನದಿಯನ್ನ ನೀರು ಎತ್ತಿ ಶುದ್ಧೀಕರಣ ಮಾಡಿ ಇಂಥ ಕಾರ್ಯಕ್ರಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವ ಕ್ಷೇತ್ರದಲ್ಲೂ ಇಲ್ಲ. ನಾನು 10 ವರ್ಷದ ಹಿಂದೆ ಬೇರೆ ಭಾಗದಲ್ಲಿ ಈ ಕಾರ್ಯಕ್ರಮ ಮಾಡಿದ್ದೆ. ಪುತ್ತೂರಿನವರು ಈಗ ಮಾಡ್ತಾ ಇದ್ದಾರೆ, ಬೆಳ್ತಂಗಡಿಯವರು ಈಗ ಮಾಡ್ತಾರೆ, ಮೂಡುಬಿದಿರೆ ಈಗ ಮಾಡ್ತಾ ಇದ್ದಾರೆ. ಇದು ನಾನು ನನ್ನ ಒಂದು ವಿಚಾರ. ಈಗ ನಾನು ಮಾಜಿ ಆಗಿರ್ಬೋದು, ನಾನು ಇದ್ದಾಗ ಶುರುವಾಗಿರುತ್ತೆ ಕಾರ್ಯಕ್ರಮ ಅಂತ ನನ್ನ ಸಂತೋಷ ಇದೆ. ಬಹುಶಃ ನಿಮಗೆ ಒಳ್ಳೆಯದಾಗಲಿ. ಇನ್ನು ಕುಡಿಯೋ ನೀರಿಗೆ ಬೋರ್ವೆಲ್ ಹಾಕಬೇಕಾದ ಪ್ರಸಂಗವೇ ಇಲ್ಲ. ಈ ನೀರು ನಿಮಗೆ ಅದು ಪರಿಶುದ್ಧವಾಗಿ ಅದಕ್ಕೆ ಮದ್ದು ಹಾಕಿ ಅದನ್ನು ಶುದ್ಧೀಕರಣ ಮಾಡಿ ಟ್ರೀಟ್ಮೆಂಟ್ ಪ್ಲಾಂಟ್ ಅಲ್ಲಿ ಬರುವಂಥದ್ದು. ಓಕೆ, ಧನ್ಯವಾದಗಳು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯ ಚಂದ್ರಪ್ರಕಾಶ್ ಶೆಟ್ಟಿ, ಸಜಿಪ ಮುನ್ನೂರು ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಯೂಸುಫ್ ಕರಂದಾಡಿ, ತಾಲೂಕು ಪಂಚಾಯತ್ ಮಾಜಿ ಉಪಾಧ್ಯಕ್ಷ ಅಬ್ಬಾಸ್ ಅಲಿ, ಪಾಣೆಮಂಗಳೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಚಂದ್ರಶೇಖರ್ ಭಂಡಾರಿ, ಸಜಿಪ ಮುನ್ನೂರು ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷ ಶರೀಫ್ ನಂದಾಪುರ ಮೊದಲಾದವರು ಉಪಸ್ಥಿತರಿದ್ದರು. ಸನೀಪ್ ಸಾಲಿಯನ್, ವಿ4 ನ್ಯೂಸ್, ಬಂಟ್ವಾಳ.